ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಗುಡ್ಡಿಗೆ ಮುಡಿ ಕೊಟ್ಟಿರೋ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಅಂದರೆ ಇದು ಆಲ್ಮೋಸ್ಟ್ 1 ಮಂತ್ ಆಯಿತು ಮುಡಿ ಕೊಟ್ಟು. ನನಗೆ ಟೈಮ್ ಇರಲಿಲ್ಲ, ಸೊ ಅದರಿಂದ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಗುಡ್ಡಿ ಹುಟ್ಟಾಗಿಂದ ಇದೇ ಫಸ್ಟ್ ಟೈಮ್ ಅವಳಿಗೆ ಕಂಪ್ಲೀಟ್ ಹೆಡ್ ಶೇವ್ ಮಾಡಿರೋದು, ಮುಡಿ ಕೊಟ್ಟಿರೋದು. ಯಾವತ್ತೂ ಮಾಡಿರಲಿಲ್ಲ. ಅಂದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾಮಕರಣ ಟೈಮಲ್ಲಿ ಮಾಡೋಕ್ಕಾಗಿಲ್ಲ, ಮತ್ತು ಬರ್ಡೇ ಟೈಮಲ್ಲಿ ಮಾಡೋದು ಬೇಡ ಅಂತ ಮಾಡಿಸಿರಲಿಲ್ಲ. ಅದಕ್ಕೋಸ್ಕರ 1 ಇಯರ್ 2 ಇಯರ್ಸ್ ಆಯ್ತಲ್ವ, ಅದಕ್ಕೋಸ್ಕರ ಇವಾಗ ಮಾಡೋಣ ಅಂತ ಮಾಡಿಸಿರೋದು. ನಾವು ಅಷ್ಟೊಂದೇನು ಟ್ರೆಡಿಷ್ನಲ್ಲಾಗಿ ಮುಡಿ ಕೊಡೋದು ಎಲ್ಲ ಮಾಡ್ತಾಯಿಲ್ಲ. ಯಾಕಂದರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕಿತ್ತು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಅವಳು ಇನ್ನೂ ಆವಾಗ ಫೀಡಿಂಗಲ್ಲಿದ್ಲು. 1 ಮಂತ್ ಬ್ಯಾಕು. ನಾನು ಇವಾಗ ಫೀಡಿಂಗ್ ಸ್ಟಾಪ್ ಮಾಡಿ 10 ಡೇಸ್ ಆಯ್ತು ಅಷ್ಟೇ. ಆವಾಗ ಫೀಡಿಂಗಲ್ಲಿರೋದ್ರಿಂದ ಅವಳನ್ನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ. ಎಲ್ಲಿಗೂ ಟ್ರಾವೆಲ್ ಮಾಡಿ ಅವಳಿಗೂ ಕೂಡ ಅಭ್ಯಾಸ ಇಲ್ಲ. ಅದಕ್ಕೋಸ್ಕರ ಅವಳು ಹೋದರೆ ಅಲ್ಲಿ ಅಡ್ಜಸ್ಟ್ ಆಗೋದಿಲ್ಲ ಅಂತ ದೇವಸ್ಥಾನಕ್ಕೆ ಎಲ್ಲಿ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಮುಡಿ ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಮತ್ತು ಇಲ್ಲೇ ನಿಯರ್ ಬೈ ಟೆಂಪಲಲ್ಲಾದರೂ ಮಾಡಿಸ್ಬೋದಿತ್ತು, ಅದನ್ನು ಕೂಡ ಬೇಡ. ಯಾಕಂದರೆ ಅವಳು ತುಂಬ ಸೆನ್ಸಿಟಿವ್ ಇದ್ದಾಳೆ. ಸ್ವಲ್ಪ ಹೊರಗಡೆ ಮಾಡೋರು ಹೇಗೆ ಮಾಡ್ತಾರೆ ಗೊತ್ತು, ಸ್ವಲ್ಪ ನೀಟಾಗಿ ಮಾಡೋದಿಲ್ಲ ಅವರು. ತುಂಬ ರಫಾಗಿ ಹ್ಯಾಂಡಲ್ ಮಾಡ್ತಾರೆ ಮಕ್ಕಳನ್ನ. ನನಗದು ಇಷ್ಟ ಇಲ್ಲ. ಮನೆಯಲ್ಲಿ ಕರೆಸಿ ಕೂಡ ಮಾಡಿಸ್ಬೋದಿತ್ತು, ಅದನ್ನು ಮಾಡಿಸಿಲ್ಲ. ನನಗೆ ಅವಳಿಗೆ ತುಂಬ ರಫಾಗಿ ಹ್ಯಾಂಡಲ್ ಮಾಡಿದ್ರೆ ಅವಳನ್ನ ಹಿಡಿಯೋದೇ ತುಂಬ ಕಷ್ಟ, ಒದ್ದಾಡಿಬಿಡ್ತಾಳೆ. ಅದೆಲ್ಲ ಆಗೋದಿಲ್ಲ ಅಂತ ಸಲೂನಲ್ಲೇ ಕರ್ಕೊಂಡು ಬಂದ್ವಿ ನಾವು ಮುಡಿ ಕೊಡೋಣ ಅಂತ. ಇದು ಹೇಗೆ ಮಾಡಿಸಿದ್ದೀನಿ ಅಂದರೆ ಇಂಡೋ ವೆಸ್ಟರ್ನ್ ಸ್ಟೈಲಲ್ಲಿ ಮುಡಿ ಕೊಡಿಸಿರೋದು. ಅಂದರೆ ಇವಾಗ ಟ್ರೆಡಿಷ್ನಲ್ ಆಗಿ ಕೂಡ ಮಾಡಿಸಿಲ್ಲ, ಮತ್ತು ವೆಸ್ಟರ್ನ್ ಕಲ್ಚರ್ ಕೂಡ ಆ ಥರ ಕೂಡ ಮಾಡಿಸಿಲ್ಲ. ಇಂಡೋ ವೆಸ್ಟರ್ನ್ ಅಂತ ಹೇಳಿದ್ರೆ ಈ ಥರ ಕಿಡ್ಸ್ ಸಲೂನ್ಗೆ ಕರ್ಕೊಂಡು ಬಂದು, ಸೊ ನಾವು ಪೂಜಾರಿ ಹತ್ರ ಕೇಳಿಬಿಟ್ಟು ಡೇಟು ಅದೆಲ್ಲ ಕೇಳಿಕೊಂಡು, ಮತ್ತು ದೇವ್ರದ್ದು ಅಭಿಷೇಕ ಮಾಡಿರೋ ನೀರು ಮತ್ತು ಅರಿಶಿನ ಇರುತ್ತಲ್ವ, ದೇವ್ರಿಗೆ ಹಾಕಿರ್ತಾರಲ್ಲ ಅರಿಶಿನ, ಅದು ಕೊಟ್ಟಿದ್ದರು. ನೀವೆಲ್ಲ ಬೇಕೋ ಮಾಡಿಸಿ, ಏನೂ ತೊಂದರೆ ಇಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ಅದೆಲ್ಲ ತೊಗೊಂಡು ಬಂದು ನೆಕ್ಸ್ಟು 1 ಡೇ 2 ಡೇಸ್ ಬಿಟ್ಟು ನಾವು ಈ ಥರ ಮಾಡಿಸಿರೋದು. ಸೊ ಅದನ್ನು ಮನೆಗೆ ಕರ್ಕೊಂಡು ಬಂದು ನಾವು ಸ್ನಾನ ಮಾಡಿಸಿ ಎಲ್ಲ ಅದು ಏನು ಪ್ರೊಸೀಜರ್ ಇದೆ ಅದು ಮಾಡ್ಕೊಂಡ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಮತ್ತು ಇದು ನಾರ್ಮಲ್ ಸಲೂನ್ ಅಲ್ಲ, ಇದು ಕಿಡ್ಸ್ ಸಲೂನು. ತುಂಬ ರಿಸರ್ಚ್ ಮಾಡಿ ತುಂಬ ಹುಡುಕಿ ನಾನು ಸೆಲೆಕ್ಟ್ ಮಾಡಿರೋ ಸಲೂನ್ ಇದು. ತುಂಬ ಸಲೂನ್ಸ್ ಇದೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ತುಂಬ ಕಿಡ್ಸ್ ಸಲೂನ್ಸ್ ಎಲ್ಲ ಬರುತ್ತೆ. ನನಗೆ ಯಾವುದೋ ಅದು ಎಲ್ಲ ಕಾಲ್ ಮಾಡಿ ಪ್ರತಿಯೊಂದು ಡೀಟೇಲ್ಸು ನಾನು ತೊಗೊಂಡೆ. ಕೆಲವೊಬ್ಬರು ಏನು ಹೇಳ್ತಾರೆ, ಬ್ಲೇಡ್ ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ, ಪ್ರೊಫೆಷ್ನಲ್ ಇಲ್ಲ ಅಂತ ಹೇಳ್ತಾರೆ. ಸೊ ಬೇಡ, ಮಾಡಿಸ್ತಾ ಇದ್ದೀವಿ ಅಂದಮೇಲೆ ನಮಗೆ ಪ್ರೊಫೆಷ್ನಲಿಸ್ಟ್ ಇದ್ದರೆ ಒಳ್ಳೆಯದಲ್ವ. ಸೊ ಅದಕ್ಕೋಸ್ಕರ ತುಂಬ ಹುಡುಕಿ ತುಂಬ ದೂರ ಟ್ರಾವೆಲ್ ಮಾಡಿ ಕರ್ಕೊಂಡೋಗಿ ಮುಡಿ ಕೊಟ್ಟಿರೋದು ಅವಳಿಗೆ. ಮಳೆ ಬೇರೆ ಇತ್ತು. HSR ಲೇಔಟ್ವರೆಗೂ ಹೋಗಿ ಅಲ್ಲಿ ಮುಡಿ ಕೊಡಿಸಿರೋದು. ತುಂಬ ಚೆನ್ನಾಗಿದೆ ಸಲೂನ್ ಮಾತ್ರ. ತುಂಬ ನೀಟಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದು, ತುಂಬ ಚೆನ್ನಾಗಿ. ಒಂದು ಮಾರ್ಕ್ ಕೂಡ ಬಂದಿಲ್ಲ, ಒಂದು ಕೂದಲು ಕೂಡ ಬಿಟ್ಟಿಲ್ಲ. ಆ ಥರ ನೀಟಾಗಿ ಹ್ಯಾಂಡಲ್ ಮಾಡಿದ್ರು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ. ಮಗು ಮಲಗಿದೆ, ಎದ್ಮೇಲೆ ಕೂದಲು ಕೊಡೋಣ ಅಂತ ಸ್ಟೈಲಿಸ್ಟಿಗೆ ಹೇಳಿದೆ. ಸೊ ಅವರು ಇಲ್ಲ ಮಗು ಮಲ್ಕೊಂಡಿರೋದು ತುಂಬಾ ಒಳ್ಳೆಯದಾಯಿತು, ತುಂಬ ಕ್ರ್ಯಾಂಕಿ ಆಗಿಬಿಡ್ತಾರೆ ಅವರು. ಸೊ ಮಲಗಿದ್ದಾಳಲ್ವ, ಹೇಗೂ ಒಂದು ಸೈಡ್ ಮಾಡ್ತೀನಿ, ಆಮೇಲೆ ಇನ್ನೊಂದು ಸೈಡ್ ಮಲಗಿಸ್ಕೊಳ್ಳಿ, ಆವಾಗ ಇನ್ನೊಂದು ಪಾರ್ಟ್ ಇದೆಯಲ್ಲ ಆ ಕಡೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಮಲಗಿರ್ಬೇಕಾದ್ರೇ ನೀಟಾಗಿ ಮಾಡ್ತಾಯಿದ್ದಾರೆ. ನೋಡ್ತಿರ್ಬೋದು ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾಯಿದ್ದಾರೆ ಅಂತ. ಫಸ್ಟು ಈ ಥರ ಟ್ರಿಮ್ಮರ್ ಯೂಸ್ ಮಾಡ್ತಾರೆ. ಟ್ರಿಮ್ಮರಲ್ಲಿ ಕಂಪ್ಲೀಟ್ ಹೇರ್ಸ್ ಏನಿದೆ ಎಲ್ಲ ತೆಗೆದ್ಬಿಟ್ಟು, ಆಮೇಲೆ ಟ್ರಿಮ್ಮರಲ್ಲಿ ಎಲ್ಲ ಕೂದಲು ರೂಟಿಂದನೂ ಬರೋದಿಲ್ವಲ್ಲ, ಅದಕ್ಕೋಸ್ಕರ ಫಸ್ಟು ದೊಡ್ಡ ಕೂದಲೆಲ್ಲ ಟ್ರಿಮ್ಮರಲ್ಲಿ ತೆಗಿತಾರೆ.
ಅದಾದಮೇಲೆ ಬ್ಲೇಡ್ ಯೂಸ್ ಮಾಡ್ತಾರೆ. ಬ್ಲೇಡಲ್ಲಿ ಈ ರೂಟಿಂದ ಬಂದಿರೋ ಕೂದಲೇನಿದೆ ಸೊ ಅದನ್ನೆಲ್ಲ ನೀಟಾಗಿ ತೆಗಿತಾರೆ. ಕಂಪ್ಲೀಟಾಗಿ ನೀಟಾಗಿ ಮಾಡಿಕೊಟ್ರು ನಮಗೆ. ಆ್ಯಕ್ಚುಲಿ ತುಂಬಾ ಲೇಟ್ ಆಯಿತು ನಮ್ಮದು ಕೂದಲು ಕೊಡೋದು. 1 ಇಯರ್ ಒಳಗೆ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ಮತ್ತು ಇವಾಗಲೂ ಲೇಟ್ ಆದರೆ ಕಷ್ಟ ಆಗುತ್ತೆ. ಮತ್ತು ಮಳೆಗಾಲ ಎಲ್ಲ ಸ್ಟಾರ್ಟ್ ಆದರೆ ಆಗೋದಿಲ್ಲ. ಕೂದಲಿಲ್ಲ ಅಂದರೆ ಅವಳಿಗೂ ಕೂಡ ಗಾಳಿ ಚಳಿ ಆ ಥರ ಎಲ್ಲ ಆಗಿಬಿಡುತ್ತಲ್ವ. ಅದಕ್ಕೋಸ್ಕರ ಬೇಗ ಮಾಡಿಸೋಣ ಅಂತ ಸಡನ್ನಾಗಿ ಡಿಸೈಡ್ ಮಾಡಿ ಮಾಡಿಸ್ತಿರೋದು. ಕೂದಲು ಕೊಟ್ಟಮೇಲೆ ಎಲ್ಲ ಮನೆಗೆ ಕರ್ಕೊಂಡು ಬಂದು ಸ್ನಾನ, ನೀರೇನಿದೆ ಅಭಿಷೇಕದ್ದು ದೇವ್ರದ್ದು ನೀರು ಮತ್ತು ಅರಿಶಿನ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಸ್ನಾನ ಎಲ್ಲ ಮಾಡಿಸಿ ಆಯಿತು. ಒಂದು 2-3 ಡೇಸ್ ಬಿಟ್ಟು ನಾವು ನಾನ್ ವೆಜ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗುಡ್ಡಿಗೆ. ಬಟ್ ಅವಳು ಇನ್ನೂ ತಿಂತಾಯಿಲ್ಲ. ಅದು ನಮಗೆ ತಿನ್ನೋಕ್ಕಾಗೋದಿಲ್ಲ. ಅದು ಚೂ ಮಾಡಬೇಕಂದ್ರೆ ಅವರು ಬಾಯಲ್ಲೆಲ್ಲ ಕಂಪ್ಲೀಟಾಗಿ ಹಲ್ಲು ಎಲ್ಲ ಬರಬೇಕು. ಇನ್ನೂ ಸ್ವಲ್ಪ ದಿನ ಬೇಕು ಅವಳಿಗೂ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ. ಪ್ರಾಕ್ಟೀಸ್ ಮಾಡ್ಕೋತಾಳೆ. ಅವಳಿಗೆ ಸಪ್ರೇಟಾಗಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಮ್ಮಿ ಹಾಕ್ಬಿಟ್ಟು ಮಾಡ್ತೀವಿ. ಬಟ್ ಅದನ್ನು ಕಚ್ಚೋದಿಲ್ಲ ಅವಳು. ಲಿವರೆಲ್ಲ ತಿನ್ನಿಸ್ತೀವಿ. ಲಿವರ್ ಕೂಡ ಜಾಸ್ತಿ ಕೊಡಬಾರ್ದಲ್ವ, ಫ್ಯಾಟು ಎಲ್ಲ ಆಗಿಬಿಡುತ್ತೆ. ಸೊ 1 ಇಲ್ಲ 2 ಪೀಸ್ ಆ ಥರ ಕಮ್ಮಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಒಂದು 5 ಮಿನಿಟ್ಸ್ ಎಚ್ಚರ ಇರ್ತಾಳೆ ಅಷ್ಟೇ. ಆಮೇಲೆ ಮತ್ತೆ ಗಾಳಿಗೆ ಚೆನ್ನಾಗಿ ಮಲ್ಕೊಂಬಿಡ್ತಾಳೆ. ನಮಗೆ ಅವಳು ನ್ಯಾಪ್ ಟೈಮಲ್ಲೇ ಕರೆಕ್ಟಾಗಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. 12 o'clock ಸಮಥಿಂಗ್ ಏನೋ, ಅಂದರೆ 12 ಒಳಗೆ ನಾವು ಇದು ಶಾಸ್ತ್ರ ಎಲ್ಲ ಮುಗಿಸ್ಕೊಳ್ಬೇಕಿತ್ತು. ಯಾಕಂದರೆ 12 ಮೇಲೆ ರಾಹು ಕಾಲ, ಅದು ಯಮಗಂಡ ಕಾಲ ಎಲ್ಲ ಇತ್ತು. ಅದಕ್ಕೋಸ್ಕರ ನಾವು 12 ಒಳಗೆ ಅಂದರೆ 11:30 ಏನೋ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಬೇಗನೆ ರೀಚ್ ಆದ್ವಿ, 11ಗೆ ರೀಚ್ ಆದ್ವಿ ನಾವು. ಸೊ ಬೇಗ ಹೇಗೂ ಮಲಗಿದ್ದಾಳಲ್ಲ, ಬೇಗ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಈ ಕ್ರ್ಯಾಂಕಿ ಇರೋ ಮಕ್ಕಳಿಗೆ ಎಲ್ಲ ಇದು ಸಲೂನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅವರು ಕೋಕೋಮೆಲನ್ ಅದು ಇದು ಅವ್ರದ್ದು ಕಾರ್ಟೂನ್ಸ್ ಏನಿದೆ ಅದು ನೋಡಿಕೊಂಡು ಎಲ್ಲ ಹೇರ್ ಕಟ್ ಮಾಡಿಸ್ಕೊಳ್ಬೋದು. ಕ್ರ್ಯಾಂಕಿ ಅಷ್ಟು ಆಗೋದಿಲ್ಲ ಅವ್ರಿಗೆ. ಇದೆಲ್ಲ ನೋಡ್ತಾ ಇದ್ದರೆ ಚೆನ್ನಾಗಿರುತ್ತಲ್ಲ, ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಇದು ಸೆಟಪ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಆ್ಯಕ್ಚುಲಿ ಇಷ್ಟನೇ ಇರಲಿಲ್ಲ ಕೂದಲು ಕೊಡೋಕ್ಕೆ. ಬಟ್ ಆದರೂ ಏನು ಹೇಳ್ತಾರೆ, ಹುಟ್ಟಿರೋ ಕೂದಲು ಒಂದು ಸರಿ ಆದರೂ ಕೊಡಲೇಬೇಕು. 2-3 ಟೈಮ್ಸ್ ಕೊಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒನ್ಸ್ ಆದರೂ ಕೊಡಲೇಬೇಕು. ಕೊಟ್ಟರೆ ಅದು ನೆಕ್ಸ್ಟ್ ಕೂದಲು ಕೂಡ ಹೊಸ ಕೂದಲು ಬರುತ್ತೆ, ಕೂದಲು ಕೂಡ ಚೆನ್ನಾಗಿ ಬರುತ್ತೆ ಅಂತ ಕೊಟ್ಟಿದ್ದು. ಈ ರೀಸನ್ಗೆ ನಾವು ಕೂಡ ಡಿಲೇ ಮಾಡ್ತಿದ್ವಿ. ಅಂದರೆ ಕೊಡೋದೋ ಬೇಡವೋ, ಇಲ್ಲ ಮುಡಿ ಕೂದಲು ಅಂತ ಏನು ಹೇಳ್ತಾರೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಸ್ವಲ್ಪ ಕೂದಲು ಕಟ್ ಮಾಡ್ಕೊಳ್ತಾರಲ್ಲ, ಆ ಥರ ಏನಾದರೂ ಸ್ವಲ್ಪ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ, ದೇವ್ರಿಗೆ ಕೊಡೋಣ ಅಂತ. ಬಟ್ ಬೇಡ ಅಂತ ಕಂಪ್ಲೀಟಾಗಿ ಫುಲ್ ಹೆಡ್ ಶೇವೇ ಮಾಡಿಸ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಟೆಂಪಲಲ್ಲಿ ಮಾಡಬೇಕಿತ್ತು. ಟೆಂಪಲಲ್ಲೆಲ್ಲ ರಫಾಗಿ ಹ್ಯಾಂಡಲ್ ಮಾಡ್ತಾರೆ. ನಮ್ಗೆ ಅದು ನಿಜ ಇಷ್ಟ ಇಲ್ಲ. ಅವಳಿಗೆ ಒಂದು ಮಾರ್ಕ್ ಆಗೋದು, ಏನು ಎಷ್ಟು ರಫಾಗಿ ಹ್ಯಾಂಡಲ್ ಮಾಡ್ತಾರೆ, ತಲೆಯೆಲ್ಲ ಮತ್ತು ಮಾರ್ಕ್ ಬಿದ್ದುಬಿಟ್ಟೆ ಕಷ್ಟ. ಸೊ ಅದಕ್ಕೋಸ್ಕರ ಬೇಡ ಅಂತ. ಹೇಗಿದ್ರು ನಾವು ಟೆಂಪಲ್ಗೆ ಹೋಗೋಕ್ಕಾಗೋದಿಲ್ಲ ಅಷ್ಟು ದೂರ. ಧರ್ಮಸ್ಥಳ ಎಲ್ಲ ಹೋಗಬೇಕಿತ್ತು, ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವು ದೇವಸ್ಥಾನದಿಂದ ಎಲ್ಲ ತೊಗೊಂಡು ಬಂದು ಐನೋರನ್ನ ಕೇಳಿ ಒಳ್ಳೆ ದಿನ ನೋಡಿ, ಒಳ್ಳೆ ಟೈಮ್ ನೋಡಿ ಈ ಥರ ಮಾಡಿರೋದು. ನಮ್ಮ ಲೊಕೇಶನ್ ನಿಯರ್ ಬೈ ಕೂಡ ತುಂಬ ಸಲೂನ್ ಇದೆ. ನಾರ್ಮಲ್ ಸಲೂನ್ ಕೂಡ ಇದೆ ಮತ್ತು ಕಿಡ್ಸ್ ಸಲೂನ್ ಕೂಡ ಇದೆ. ಬಟ್ ಎಲ್ಲ ಚೆಕ್ ಮಾಡಿ ನಾವು ಎಲ್ಲ ವಿಚಾರಿಸಿದಾಗ ನಮಗೆ ಗೊತ್ತಾಯಿತು ಇದು ಯಾವುದು ಪ್ರಾಪರ್ ಸಲೂನ್ ಅಲ್ಲ. ಅಂದರೆ ಫುಲ್ ಹೆಡ್ ಶೇವ್ ಮಾಡೋಕ್ಕೆ ಹೇಳ್ತಾ ಇರೋದು ನಾನು. ನಮಗೆ ಬ್ಲೇಡ್ ಯೂಸ್ ಮಾಡಬೇಕಿತ್ತು ಮೇನು. ಟ್ರಿಮ್ಮರಲ್ಲಿ ಮಾಡೋರು ತುಂಬ ಜನ, ಅಂದರೆ ಇಲ್ಲಿ ಎಲ್ಲ ಟ್ರಿಮ್ಮರ್ ಯೂಸ್ ಮಾಡೋರೇ ಇರೋದು, ಬ್ಲೇಡ್ ಯೂಸ್ ಯಾರೂ ಯೂಸ್ ಮಾಡೋದಿಲ್ಲ. ಸೊ ನಮಗೆ ಮೇನ್ ಬ್ಲೇಡ್ ಬೇಕಾಗಿತ್ತು. ಟ್ರಿಮ್ಮರ್ ಅದು ಆಪ್ಷನಲ್ ಬಿಡಿ. ಮೇನು ಕಂಪ್ಲೀಟ್ ಹೆಡ್ ಶೇವ್ ಕೂದಲು ತೆಗೆಯೋದು ಅಂದರೆ ಗೊತ್ತಲ್ವಾ, ಫಸ್ಟ್ ಟೈಮ್ ಮಾಡಿಸ್ತಿರೋದು. ಸೊ ಅದು ಬ್ಲೇಡ್ನಲ್ಲೇ ಮಾಡಬೇಕಿತ್ತು.
ಅದಕ್ಕೋಸ್ಕರ ಎಲ್ಲ ಹುಡುಕಿ ಅಪಾಯಿಂಟ್ಮೆಂಟ್ ತೊಗೊಂಡು ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದು. ಅವರು ಹೇಗಿದ್ದರೂ ಮಗು ಮಲಗಿದೆ ಅಂತ ರಫಾಗಿ ಹ್ಯಾಂಡಲ್ ಮಾಡೋದು, ಬೇಗ ಬೇಗ ಮುಗಿಸ್ಬಿಡೋಣ ಅಂತ ಮಾಡೋದು, ಆ ಥರ ಏನಿಲ್ಲ. ನೀವು ನೋಡ್ತಾ ಇರ್ಬೋದು, ತುಂಬ ಸ್ಲೋ ಆಗೇ ಮಾಡ್ತಿದ್ದಾರೆ. ಅಷ್ಟು ಪೇಷನ್ಸ್ ಇಟ್ಕೊಂಡು ಮಾಡಬೇಕು ಇದರಲ್ಲಿ. ಬಟ್ ನಾರ್ಮಲ್ ಬೇರೆ ಕಡೆ ಮಾಡಿಸಿದ್ರೆ ಈ ಥರ ಎಷ್ಟು ಪೇಷನ್ಸ್ ಇರೋಲ್ಲ ಅನಿಸುತ್ತೆ. ನಾನು ತುಂಬ ಜನ ನೋಡಿದ್ದೀನಿ. ಅವರು ಸುಮ್ಮನೆ ಮಾಡಿಬಿಟ್ಟು ಹಾಗೆ ಮಾಡಿಬಿಟ್ಟು ಕಳಿಸ್ತಾ ಇರ್ತಾರೆ. ಎಷ್ಟು ಪೇಷನ್ಸ್ ಇಟ್ಕೊಂಡು ಯಾರೂ ಮಾಡಲ್ಲ. ಅದರಲ್ಲಿ ಇದು ಮಾಡಿಸ್ಬೋದು $. ಕೂದಲಲ್ಲಿ ಏನೇನು ಬಂದಿದೆ ಗೊತ್ತಾ? ಕರ್ಲಿನೂ ಅಲ್ಲ, ಅವಳಿಗೆ ವೇವಿ ಬಿಟ್ಟಿದೆ. ತಲೆ ಎಷ್ಟು ವೈಟಾಗಿ ಕಾಣಿಸ್ತಿದೆ ನೋಡು. ಶೇಪ್ ಇಲ್ಲ ಅಂತೆ, ತಲೆ ಎಷ್ಟು ನೀಟಾಗಿದೆ. ಹೌದಾ? ರೇಟ್ ಬೀಳಬಾರ್ದಲ್ಲ. ನೋಡಿ ಎಷ್ಟು ನೀಟಾಗಿ ಮಾಡ್ತಾರೆ. इधर थोड़ा देख, वो नहीं बबल्स होता है ना, ನಾನು ಇನ್ನೊಂದು ಟೀ ಶರ್ಟ್ ತಂದೆ. ಮಗುಗೇನು ಹಾಕಿದವರು ಹಾಕಬೇಕು, ಹಾಕಿದ್ದಾರಲ್ಲ ಇವಳು ಎರಡೆರಡು ಹಾಕ್ತಾರೆ. ಏನಿಲ್ಲ, ಅವರು ಸಾತಿ ಕರ್ಕೊಂಡು ಹೋಗ್ತಾಳೆ. ಅಯ್ಯೋ, ಅವಳು ಕುತ್ಕೋತ ನೀವು ಮಲಗಿದ್ದಾಳಲ್ಲ.
ಬಾಲು ಕಲರ್ ಪ್ಲೇ ಮಾಡ್ತಿದ್ಯಾ ಕೆಳಗೆ ಹಾಂ ಮತ್ತೆ ಬಿದ್ದರೆ ನಿದ್ದೆ ಮಾಡಿದ್ದು ಚಲೋ ಐತಮ್ಮ ಗೆದ್ರೆ ಕಲರ್ ಹೇಳಮ್ಮ ವಿಚ್ ಕಲರ್ ಬ್ಲೂ ಟೀ ಶರ್ಟ್ ಚೇಂಜ್ ಮಾಡಬೇಕಾ ಗ್ರೀನ್ ಬೇರೆ ತಂದು ತಂದಿದ್ದೀನಿ ಸರ್ಟಿಫಿಕೇಟ್ ಓಕೆ ಅಲ್ಲಿ ಕೂರಿಸಿ ಬೀಳ್ತೀನಿ ಅಂತ ದೊಡ್ಡದು ಎಲ್ಲೋ ಕಲರ್ ಬ್ಲೂ ಕಲರ್ ಅಲ್ಲಿ ಕೂರಿಸು ಬಿಸಾಕು ಅಲ್ಲಿ ಕೂರಿಸು ಫೋಟೋಸ್ ತೆಗಿತೀನಿ ಬಾ ಇಲ್ಲಿ ಕೂತ್ಕೋ ಬಾ. ಗುಡ್ಡಿ ಇಲ್ಲಿ ಕೂತ್ಕೋ ಬಾ, ಗುಡ್ಡಿ. ಎಲ್ಲೋ ಎತ್ಕೋ ಬಾ ಅಲ್ಲೋದು ಹಿಂದೆ ಸೆಂಟರಲ್ಲಿ ಕೂರಿಸು ಗುಡ್ಡಿ Is there any other branch of your salon? just first outlet. Okay. You can scan. Yeah, sure. ನೋಡಿದ್ರಲ್ಲ ಒಂದು ಸೈಡ್ ಕಂಪ್ಲೀಟ್ ಆದಮೇಲೆ ಮತ್ತೊಂದು ಸೈಡಿಗೆ ಮಾಡೋ ಅಷ್ಟರಲ್ಲಿ ಎದ್ಬಿಟ್ಲು. ಸೊ ಆವಾಗ ತುಂಬ ಕಷ್ಟ ಆಯಿತು, ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಆಲ್ಮೋಸ್ಟ್ 4 ಜನ ಹಿಡ್ಕೊಂಡಿದ್ದು ಅವಳನ್ನ, ಕೈ ಒಬ್ಬರು ಕಾಲೊಬ್ಬರು. ಮತ್ತು ಅಫ್ಕೋರ್ಸ್ ಹುಷಾರಾಗಿ ಇಟ್ಕೊಳ್ಬೇಕಲ್ಲ. ಮತ್ತು ಅವಳು ಒಂದು ಸ್ವಲ್ಪ ಶೇಕ್ ಮಾಡಿದ್ರು ಅದು ಬ್ಲೇಡ್ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಕಟ್ಟಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ. ಅದು ಇನ್ನೊಂದು ಸೈಡ್ ಮಾಡಬೇಕಾದ್ರೆ ಅಂತೂ ಇಂತೂ ಮಿಷಿನ್ ಕಂಪ್ಲೀಟ್ ಆಯಿತು. ಹೇಗೋ ಅವಳ ಹತ್ರ ಪರವಾಗಿಲ್ಲ ಅಂತ ಆಮೇಲೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ತಾಯಿದ್ದೀವಿ. ಆಟ ಆಡ್ತಾಯಿದ್ದಾಳೆ ಅವಳ ಪಾಡುಗಳು. ಅವಳ ತಲೆನೂ ಸ್ವಲ್ಪ ದಿನ ಮುಟ್ಕೊಂಡೇ ಇಲ್ಲ. ಅವಳಿಗೆ ಗೊತ್ತಾಯಿತು ಅನಿಸುತ್ತೆ, ತಲೆನಲ್ಲಿ ಕೂದಲಿಲ್ಲ, ಏನೋ ಮಾಡಿದ್ದಾರೆ ತಲೆಗೆ ಅಂತ. ತಲೆ ಮೇಲೆ ಕೈಯೇ ಇಡ್ತಾ ಇರಲಿಲ್ಲ. ಸಲೂನ್ ನೋಡಿ ಈ ಥರ ಇದೆ ಫುಲ್ಲು. ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟ್ ನೀವು ಹಾಗೆ ಹುಷಾರಾಗಿ ಇಟ್ಕೊಳ್ಬೋದು ಆರಾಮಾಗಿ. ಇವಾಗ ಹೋಗೋಣ ಅಂತ ಹೇಳ್ತಾ ಇದ್ಲು ಸಲೂನಲ್ಲಿ ಕೂದಲು ಕೊಡಬೇಕಾದ್ರೆ. ಇವಾಗ ಸಲೂನಿಂದ ಹೊರಗಡೆನೇ ಬರೋಕ್ಕೆ ರೆಡಿ ಇಲ್ಲ ಅವಳು. ಗುಡ್ಡಿಗೆ ನಾನು ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿ ತೋರಿಸ್ತಿದ್ದೆ. ಅವಳು ಒಂಥರ ಶಾಕಲ್ಲಿ ನೋಡ್ತಿದ್ಲು, ಏನಿದು ಏನೋ ಡಿಫ್ರೆನ್ಸ್ ಕಾಣಿಸ್ತಿದೆಯಲ್ಲ ಅಂತ. ಅವಳಿಗೆ ಒಂಥರ ಆಗ್ತಿತ್ತು ಅನಿಸುತ್ತೆ. ನೋಡಿ ಕೊನೆಗೆ ಮನೆಗೆ ರೀಚ್ ಆದ್ವಿ. ಇದೇ ಅದು ಸರ್ಟಿಫಿಕೇಟ್ ಕೊಟ್ಟಿರೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.